ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಸ್ತ್ರ, ಸಂಪ್ರದಾಯ, ನೀತಿ, ನೇಮ ಇದೆಲ್ಲ ನಿನಗೆ ಚೆನ್ನಾಗಿ ಗೊತ್ತು. ಇದ್ಯಾವುದು ಹೇಳ್ಕೊಟ್ಟಿಲ್ವಾ ಅವಳಿಗೆ? ಹೀಗೇನೆ ಬೆಳೆಸೋದು? ಅಲ್ಲ, ದೊಡ್ಡವರು ಅನ್ಸ್ಕೊಂಡಿರೋ ಇವರಾದ್ರೂ ಮೊಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕಲ್ವಾ? ಏನೇ ನೀನು ನಾನು ಬಂದು ಬೈಯೋದು ಬಿಟ್ಟು ನೀನೇ ಹೇಳ್ತಾ ಇದೆಯಲ್ಲ. ನಾನು ಯಾಕೆ ನಿನ್ನನ್ನು ಬೈಲಿ? ಅಂತ ಕೆಲಸ ಮಾಡಿದ್ದೀನಲ್ಲಮ್ಮ ನಾನು. ಹಾಗೇನಿಲ್ಲ ಬಿಡು. ಅಂದ್ರೇನು, ಈ ಬಜಾರಿ ಸವಾಸನೆ ಬೇಡ ಅಂತನಾ? ಛೇ, ಆ ಥರ ಎಲ್ಲ ಏನೂ ಇಲ್ಲ ಕಣೆ. ನೋಡು, ನಿನ್ಗೇನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ಎಡಿಟ್ ಹೊಡೆದ್ಬಿಡ. ಓ ಬಿಡೆ, ಏನೇ ನೀನು? ನೋಡು, ನಾನು ಬಸ್ಗೆ ಹೊಡೆದು ಸಾರಿ ಕೇಳಲ್ಲ. ನನಗೆ ಸೊಂಟ ನೋವು ಕಣೆ, ಆದ್ರೂ ಪರವಾಗಿಲ್ಲ, ನಾನು ಬಸ್ಗೆ ಹೊಡಿತೀನಿ. ನಿನ್ ಮಾತ್ರ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳ್ಬೇಕು. ಹೇಳ್ತೀಯಾ? ಹೇಳಲ್ವಾ? ಸರಿ, ಹಾಗಾದ್ರೆ. ಓ ಬಿಡೆ, ಏನೇ ಇದು ನಿನ್ನ ಹುಚ್ಚುತನ? ಹೌದು, ನೀನು ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋರ್ಗು ನಾನು ಬಿಡಲ್ಲ. ಸರಿ, ಹಾಗಾದ್ರೆ ನಾನು ನೀಲ್ ಡೌನ್ ಮಾಡ್ತೀನಿ. ಒಳ್ಳೆ ಮಕ್ಕಳ ಥರ ಆಟ ಮಾಡ್ತೀಯಲ್ಲೇ. ಹೀಗೆಲ್ಲ ಮಾಡಿ ನಿನ್ನನ್ನು ಇನ್ನೂ ಚಿಕ್ಕವಳನ್ನಾಗಿ ಮಾಡಬೇಡ. ಆದ್ರೂ ನೀನು ಹೇಳ್ತಿಲ್ವಲ್ಲ, ಹೊಟ್ಟೆ ಮಾರಿ ನೀನು. ನಾನು ನೀಲ್ ಡೌನ್ ಮಾಡೇ ಮಾಡ್ತೀನಿ ಕಣೆ, ಮಾಡೇ ಮಾಡ್ತೀನಿ. ಪ್ಲೀಸ್ ಕಣೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ನ ಅಂತಸ್ತೇನು, ನನ್ನ ಅಂತಸ್ತೇನು? ಹೌದಮ್ಮ ತಾಯಿ, ನಾನು ತಪ್ಪು ಮಾಡಿ ಕೆಳಗಡೆ ಇದ್ದೀನಿ, ನೀನ್ ಮೇಲ್ಗಡೆ ಇದೆಯಾ. ನೀನು ನನಗೆ ಎಷ್ಟೊಂದು ಪ್ರೀತಿ ಕೊಟ್ಟಿದ್ಯಾ, ಅದನ್ನು ತಗೊಳಕ್ಕೆ ನನಗೆ ಯೋಗ್ಯತೆ ಇದೆಯೋ ಇಲ್ವೋ ಅದೇ ಗೊತ್ತಿಲ್ಲ ನನಗೆ. ಯಾಕೆ ಹಾಗಂತೀಯ? ಈ ಮನೇಲಿ ಎಲ್ಲರೂ ಬಿಸಿ ಕಡೆ, ಅವ್ರವ್ರ ಲೋಕದಲ್ಲಿರ್ತಾರೆ. ನಾನೊಬ್ಳು ಮುತ್ಕಿ ಈ ಮನೇಲಿ ಇದ್ದೀನಿ ಅಂತ ಅವ್ರು ಮರ್ತೋಗ್ತಾರೆ ಕಡೆ. ನಾನು ಬಾಯಿ ಮಾಡ್ತೀನಲ್ಲ, ಅವಾಗ ಮಾತ್ರ ಅವ್ರಿಗೆ ಗೊತ್ತು ನಾನೊಬ್ಳಿದ್ದೀನಿ ಅಂತ. ಮೋಚಡೆ, ನೀನ್ ಸಿಕ್ಕದ ಮೇಲೆ ಅಲ್ವೇನೆ ಮತ್ತೆ ನನಗೆ ಬಾಲ್ಯ ಸಿಕ್ಕಿದ್ದು. ನಾನೀಗ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಇದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗುತ್ತಾ ಹೇಳು? ನಾವಂತೂ ನೀನಿಲ್ಲ ಅಂದಿದ್ರೆ ಬೀದಿ ಪಾಲಾಗ್ಬಿಡ್ತಿದ್ವಿ ಕಣೆ. ನನಗೂ ನನ್ನ ಮೊಮ್ಮಕ್ಕಳಿಗೂ ಎಷ್ಟು ಪ್ರೀತಿ ಕೊಟ್ಟಿದೀಯ ನೀನು. ಅದರಲ್ಲೂ ನನ್ನ ಮೊಮ್ಮಗಳಿಗೆ ಹೊಸ ಬಾಳೆ ಕೊಟ್ಟಿದೀಯ. ಏನಿನ್ನೆಲ್ಲ ಉಪಕಾರ. ಸಾಕು ಸಾಕು. ನೋಡು, ನಾನು ನಿನಗೆ ಉಪಕಾರ ಮಾಡಿದ್ದೀನಿ ಅಂತ ನಿನಗೆ ಅನ್ಸಿದ್ರೆ ಒಂದನ್ನ ಅರ್ಪಣೆ ಥರ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡೆ. ಯಾಕೆ? ನೀನು ಮಾತಾಡಿದ್ರಲ್ಲಿ ತಪ್ಪೇನಿತ್ತು ಹೇಳು? ನೋಡು, ಈ ಥರ ಎಲ್ಲ ನೀನು ನನ್ನನ್ನು ಕ್ಷಮಿಸು ಅಂತೆಲ್ಲ ಕೇಳಿದ್ರೆ ನನಗೆ ತುಂಬ ಮುಜುಗರ ಆಗುತ್ತೆ ಕಣೆ. ಬಿಟ್ಟಾಕದನ, ಇದನ್ನೇ ಸುಮ್ಮನೆ ದೊಡ್ಡದಾಗಿ ಚೀಂಗಮ್ ಥರ ಎಳಿಬೇಡ. ಹೌದು ಕಣೆ, ನಾನು ಚೀನ್ಗೊಮ್ಮೆ. ನೋಡು, ಕೊನೆ ಸಲ ಕೇಳ್ತಾ ಇದ್ದೀನಿ, ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ತೀಯೋ ಇಲ್ವೋ? ಇಲ್ಲ ಅಂದ್ರೆ ನಾನು ಏನೇ ಮಾಡ್ತೀಯ? ಏನ್ ಮಾಡ್ತೀನ ನೋಡು, ಆ ಟಿವಿ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು ಎರಡು ಕೈ ಮೇಲೆ ಎತ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ, ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ. ನಾನೇನಾದರೂ ಹೇಳಲಿಲ್ಲ ಅಂದ್ರೆ ಆ ಟಿವಿ ಮುರಿದು ಕೆಳಗೆ ಬಿದ್ದೋಗುತ್ತೆ. ಆಯ್ತು ಕಣಮ್ಮ, ನಾ ಕ್ಷಮಿಸಿದ್ದೀನಿ ನಿನ್ನ, ಸರಿನಾ? ಆದರೂ ನೀನು ನನ್ನ ಹಠಮಾರಿ ಅಂದೆ ಅಲ್ಲ? ಓ ಮೈ ಗಾಡ್, ಓ ಮೈ ಗಾಡ್, ನಾನಿನ್ನ ಹಠಮಾರಿ ಇನ್ನ? ಹೌದಾ? ಛೇ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ನೀನು ದೊಡ್ಡ ಬಜಾರಿ. ತಾವು ಬಂದು ತುಂಬಾ ಆಶ್ಚರ್ಯ ಆಯ್ತು. ಏನ್ ತಗೊಳ್ತೀರಾ? ದಯವಿಟ್ಟೇನು ಬೇಡಮ್ಮ. ನಮ್ಮ ದೇವಸ್ಥಾನದಿಂದ ನಮ್ಮ ಮನೆಗೆ ಹೋಗ್ತಾ ಇದ್ದೆ, ಮುಂದಿನ ತಿಂಗಳು ಪೂಜೆ ಇದೆಯಲ್ಲ, ಅದು ನೆನಪು ಮಾಡೋಣ ಅಂತ ಬಂದೆ. ಮನೆಯ ವಾತಾವರಣ ಯಾವಾಗಲೂ ಹೆಣ್ಮಕ್ಳು ಮುಖದಲ್ಲಿ ಕಾಣುತ್ತೆ.
ನೀವು ಯಾರು ಏನೇ ಹೇಳ್ದೇ ಇದ್ರು ನಿಮ್ಮ ಮುಖದಲ್ಲಿ ಆತಂಕ ಎದ್ದು ಕಾಣ್ತಾ ಇದೆಯಲ್ಲ. ಏನಾದರೂ ಸಮಸ್ಯೆ ಇದೆಯಮ್ಮ? ಅಯ್ಯೋ ಗುರುಗಳೇ ಕೇಳ್ತಿರುವಾಗ ಯಾಕೆಲ್ರು ಸುಮ್ಮನೆ ಇದ್ದೀರಾ? ಅದು ಗುರುಗಳೇ, ಆ್ಯಕ್ಚುಲಿ ಏನಾಯ್ತು ಅಂದರೆ ಪಾಪ ನಮ್ಮ ಹುಡುಗಿ ಗೊತ್ತಿಲ್ದೇನೋ ಕತ್ತಲಿರೋ ತಾಳಿನ ಬೀಳಿಸ್ಕೊಂಡ್ಬಿಟ್ಟಿದ್ಲು. ಅದರಿಂದ ಏನಾದರೂ ಕರ್ಣಂಗೆ ಕಂಟಕ ಅಥವಾ ಅಪಶಕುನೇನಾದರೂ ಆಗುತ್ತಾ ಅಂತ ಭಯ ಶುರುವಾಗಿದೆ ಗುರುಗಳೇ. ಗುರುಗಳೇ, ಕರ್ಣನ್ ಕೈಯಿಂದ ಮತ್ತೆ ತಾಳಿ ಕಟ್ಸ್ಬೋದಾ? ಅಥವಾ ಬೇರೆ ಏನಾದರೂ ಪರಿಹಾರ ಇದ್ರೆ ನೀವೇ ಕೊಡಿ ಗುರುಗಳೇ. ಅಪಶಕನ ಗ್ರಹಚಾರ ಭಯ ಏನೇ ಇದ್ರೂ ಜಾತಕ ತಗೊಂಡು ದೇವಸ್ಥಾನಕ್ಕೆ ಬನ್ನಿ. ಆದರೆ ನೀವು ಹೇಳಿದ ಸಮಸ್ಯೆಗೆ ಇಲ್ಲೇ ಪರಿಹಾರ ಕೊಡ್ತೀನಿ. ಇನ್ನು 2 ದಿನದಲ್ಲಿ ಒಂದೊಳ್ಳೆ ಶುಭ ಮುಹೂರ್ತ ಇದೆ. ಅದೇ ಗಳಿಗೆಯಲ್ಲಿ ತಾಳಿ ಕಟ್ಟಿದ್ರೆ ಎಲ್ಲ ಸಂಕಷ್ಟನೂ ಮಾಯವಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಕರ್ಣ ಸರ್ಗೆ